ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬಾ ಖುಷಿಯಾಗಿರುವಂಥ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದು ಏನು ಅಂತಂದರೆ ನಂದು ಯೂಟ್ಯೂಬ್ದು ಇವತ್ತು ಪೇಮೆಂಟ್ ಕೂಡ ಯೂಟ್ಯೂಬ್ ಪೇಮೆಂಟ್ ಕೂಡ ಬಂತು. ಇವತ್ತಿಂದ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಅದೇನಿದ್ರು 22ನೇ ತಾರೀಕಿಗೆ ಪೇಮೆಂಟ್ ಬಂದುಬಿಡುತ್ತೆ. ಸೊ ಅದು ಎಷ್ಟು ಪೇಮೆಂಟ್ ಬಂತು ಏನು, ಹಾಗೆಯೇ ಒಂದೇ ತಿಂಗಳಲ್ಲಿ ಹೇಗೆ ನಾನು ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಮಾಡಿಕೊಂಡೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ. ಸೊ ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಇವಾಗ ನಾವು ಬ್ಲೌಸ್ ಕಟಿಂಗು ಸ್ಟಿಚಿಂಗಲ್ಲಿ 1 ವೀಕಲ್ಲೆಲ್ಲ ಅಮೌಂಟ್ನ ನಾವು ಅರ್ನಿಂಗ್ ಮಾಡ್ತೀವಿ. ಒಂದೊಂದು ಸಲ ಮದುವೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತು ಅಂತಂದರೆ ಒಂದು 2 ದಿನ 3 ದಿನಲ್ಲೆಲ್ಲ ಅರ್ನಿಂಗ್ಸ್ನ ಮಾಡ್ಕೋತೀವಿ. ಬಟ್ ಏನು ಅಂತಂದರೆ ಇದರಲ್ಲಿ ಬಂದಿದ್ದು ನಮಗೆ ಖುಷಿ ಏನಕ್ಕೆ ಅಂತಂದರೆ ಹಾಗೆಯೇ ಜನರ ಪ್ರೀತಿ ಕೂಡ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೂಡ ನಮಗೆ ಸಿಗುತ್ತೆ. ಹಾಗೆಯೇ ನಾನು ಸುಮಾರು ಸಲ ನೋಡಿದ್ದೆ, ಟೈಲರಿಂಗ್ ಹೇಳ್ಕೊಡೋದಕ್ಕೆ 15,000 10,000 ಸೊ ಅಷ್ಟೊಂದೆಲ್ಲ ಅಮೌಂಟ್ನ ತಗೋತಾರೆ. ಸೊ ನನಗೆ ಅನಿಸೋದು ಇಷ್ಟೊಂದೆಲ್ಲ ಅಮೌಂಟ್ ತೊಗೊಂಡು ಹೇಳ್ಕೊಡ್ಬೇಕಾ ಅಂತ. ಹಾಗಾಗಿ ಏನು ಮಾಡಿದೆ ಅಂತಂದರೆ ನಾನು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅದಕ್ಕೆ ಕಾರಣಕ್ಕೋಸ್ಕರ. ಸೊ ಪ್ರತಿಯೊಬ್ಬರು ಕೂಡ ಟೈಲರಿಂಗ್ನ ಕಲಿತು ತಮ್ಮ ಕೆಲಸಗಳನ್ನ, ಪಾಪ ಮನೇಲಿರ್ತಾರೆ, ಮನೇಲಿದ್ದು ಏನೂ ಕೂಡ ಕೆಲಸ ಇರೋದಿಲ್ಲ, ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಿರೋದಿಲ್ಲ. ಈ ರೀತಿ ಟೈಲರಿಂಗ್ ಕ್ಲಾಸ್ ಹೋಗಬೇಕು ಅಂತಂದರೆ ಮನೆಯಿಂದ ಹೊರಗಡೆ ಹೋಗಬೇಕು, ಮಕ್ಕಳಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ನಾನೇ ಅದಕ್ಕೆ ಟೈಲರಿಂಗ್ನ ಎಷ್ಟು ಈಸಿ ಆಗುತ್ತೆ ಕಲಿಸೋದಕ್ಕೆ, ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿಯಾಗಿ ಕಲಿಸ್ಕೊಡೋಣ ಅಂತ ಅಂದ್ಬಿಟ್ಟೆ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು. ಸೊ ತುಂಬಾ ಅಮೌಂಟ್ ತಗೋತಾರೆ. ಅದಕ್ಕೋಸ್ಕರನೇ ಹೇಳಿದ್ದು, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾನೇ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳೋದು ನಾನು ಅದೇ ಉದ್ದೇಶಕ್ಕೋಸ್ಕರ. ಸೊ ಅಲ್ಲಿ ಎಲ್ಲ ನಿಮಗೆ ಎಷ್ಟೊಂದು ಅಮೌಂಟ್ ತಗೋತಾರೆ ಅಂತ ನಿಮಗೆ ಗೊತ್ತಿರ್ಬೋದು. ಸಿಟಿ ಕಡೆ ಅಂತೂ ಇನ್ನೂ ತುಂಬಾ ಜಾಸ್ತಿ ಅಮೌಂಟ್ ತಗೋತಾರೆ. ಹಾಗೆಯೇ ನನಗೆ ಎಷ್ಟು ಅಮೌಂಟ್ ಬಂತು ಅನ್ನೋದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಹೇಗೆ ನಾನು ಚಾನಲ್ನ ಮಾನಿಟೈಸ್ ಮಾಡಿಕೊಂಡೆ ಅಂತಲೂ ಕೂಡ ಹೇಳ್ತೀನಿ. ಸೊ 90% ಬಂದು ನಾವು ಶ್ರಮನ ಹಾಕಿರ್ತೀವಿ ಅಂತಂದರೂ ಕೂಡ ಅಲ್ಲಿ 10% ಅನ್ನೋದು ಲಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಬಟ್ ಯೂಟ್ಯೂಬ್ ವಿಚಾರದಲ್ಲಿ ಏನಿರುತ್ತೆ ಅಂತಂದರೆ 90% ಲಕ್ಕೇ ಇರಬೇಕು, 10% ಮಾತ್ರ ನಮ್ಮದು ಶ್ರಮ ಕಾಣಿಸುತ್ತೆ ಅಲ್ಲಿ. ಯಾಕೆ ಅಂತಂದರೆ ನಂದು ಮೊದಲೊಂದು ಚಾನಲ್ ಇತ್ತು. ನೀವು ನನ್ನ ಚಾನಲ್ನ ಬೇಕಾದರೆ ಈ ವಿಡಿಯೋದಲ್ಲಿ ನಾನು ಕಮೆಂಟ್ ಮಾಡಿರ್ತೀನಿ ನೋಡಿ, ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ. ಸೊ ಅದು ಬಂದು ಚೈತ್ರ ಜಾನ್ವಿತಾ ಅಂತ. ಸೊ ನನ್ನ ನೇಮ್ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಸುಮಾರು ಜನಕ್ಕೆ. ಸೊ ನನ್ನ ನೇಮ್ ಬಂದು ಚೈತ್ರ, ನನ್ನ ಮಗಳ ನೇಮ್ ಬಂದು ಜಾನ್ವಿತಾ, ಎರಡೂ ಸೇರಿಸಿ ನಾನು ಚೈತ್ರ ಜಾನ್ವಿತಾ ಅಂತ. ಅದು ಕೂಡ ಟೈಲರಿಂಗ್ ಬಗ್ಗೆನೇ ವೀಡಿಯೋ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಿದ್ದೆ. ಸೊ 1 ಇಯರ್ ಆದರೂ ಕೂಡ ಅದು ಮಾನಿಟೈಸ್ ಆಗಲಿಲ್ಲ ಚಾನಲ್ಲು. ಹಾಗಾಗಿ ಏನಾಯಿತು, ಆಮೇಲೆ 6 ತಿಂಗಳು ಗ್ಯಾಪ್ ಕೊಟ್ಬಿಟ್ಟೆ. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನಮ್ಮ ಮೈದಾ ತೀರೋಗಿದ್ರು ಅಂತ ಹೇಳ್ಬಿಟ್ಟು ಸೊ ಗ್ಯಾಪ್ ಕೊಟ್ಬಿಟ್ಟೆ. ಅವಾಗೇನಾಯಿತು, ಅದು ಚಾನಲ್ಲು ಯೂಟ್ಯೂಬ್ ಚಾನಲ್ ಹೇಗೆ ಅಂತಂದರೆ ನಾವು ಡೈಲಿ ಕೆಲಸ ಮಾಡಿದ್ರೆ ಮಾತ್ರ ಅದು ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನಾವೇನಾದರೂ ಕೆಲಸ ಮಾಡೋದೇನಾದರೂ ಅಲ್ಲೇ ಸ್ಟಾಪ್ ಮಾಡ್ತು ಅಂತಂದರೆ ಅದು ಕೂಡ ನಾವೇನಾದರೂ ಇನ್ನು ವೀಡಿಯೋ ಹಾಕ್ದಾಗಲೂ ಕೂಡ ಅದು ರನ್ನಿಂಗ್ ಆಗೋದಿಲ್ಲ. ಅವಾಗೇನಾಯಿತು, ವೀಡಿಯೋ ಓಡಲಿಲ್ಲ, 20 30 ಆ ಥರ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದೇನಾಯಿತು, ನನಗೆ ತುಂಬಾ ಬೇಜಾರಾಗೋಯಿತು. ಇನ್ನು ಅಷ್ಟು ವ್ಯೂಸ್ ಬಂದರೆ ನಮಗೂ ಕೂಡ ವೀಡಿಯೋ ಮಾಡೋದಕ್ಕೂ ಕೂಡ ಮನಸ್ಸಿರೋದಿಲ್ಲ ಅಲ್ವಾ. ಆಮೇಲೆ ಏನಾಯಿತು, 1 ಇಯರ್ ಆದಮೇಲೆ ಇಲ್ಲಿ ಏನಾಗುತ್ತೆ, ಯೂಟ್ಯೂಬಲ್ಲಿ 1 ಇಯರ್ ಆದಮೇಲೆ ನಮಗಾಗಿರುವಂಥ ವಾಚ್ ಅವರ್ ಏನಾಗುತ್ತೆ ಅದು ಲೆಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ, ಆ ರೀತಿ ಎಲ್ಲ ಆಯಿತು ಅಂತಂದ್ಬಿಟ್ಟು ಅದಕ್ಕೆ ಅದನ್ನು ಸ್ಟಾಪ್ ಮಾಡಿ ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿ ನಾನು 4 ಮಂತ್ ಆಗೋದಕ್ಕೆ ಬಂತು. 21ನೇ ತಾರೀಕು ಬಂದರೆ ನಂದು ಚಾನಲ್ ಸ್ಟಾರ್ಟ್ ಮಾಡಿ 4 ಮಂತ್ ಆಯಿತು. ಸೊ 1 ಮಂತಲ್ಲೇ ನಂದು 15 ಡೇಸಲ್ಲೇ WH ಕಂಪ್ಲೀಟ್ ಆಯಿತು. ಸೊ 15 ಡೇಸಲ್ಲೇ ನಮ್ಮದು ವಾಚ್ ಅವರ್ ಕೂಡ ಆಯಿತು. ಅದಾಗಿ 1 ಮಂತ್ಗೆ ನಂದು ಡಾಲರ್ ಕೂಡ ಕಂಪ್ಲೀಟ್ ಆಯಿತು. ಸೊ ಹೆಂಗೆ ಅಂತಂದರೆ ಇವಾಗ ಜೂನ್ 1ನೇ ತಾರೀಕಿಂದ ನೀವು 30ನೇ ತಾರೀಕುವರೆಗೂ ಕೂಡ ವೀಡಿಯೋನ ಮಾಡಿದ್ದೀರಾ, ಅಲ್ಲಿ ಡಾಲರ್ ನಿಮಗೆ $100 ಕಂಪ್ಲೀಟ್ ಆಗಿದೆ ಅಂತಂದರೆ ಅದು ಬಂದು ನಿಮಗೆ ಜುಲೈ 22ಕ್ಕೆ ಪೇಮೆಂಟ್ ಆಗುತ್ತೆ. ಆ ರೀತಿ ಆಯಿತು. ಸೊ ನಂದು ನೆಕ್ಸ್ಟ್ ಹೋದ ಮಂತಲ್ಲಿ ನಂದು 22ನೇ ತಾರೀಕು ಪೇಮೆಂಟ್ ಆಯಿತು. ಸೊ ಮೊದಲನೇ ಪೇಮೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ಯಾಕೆ ಗೊತ್ತಾ, ನಾವು ಎಷ್ಟೇ ಅರ್ನಿಂಗ್ಸ್ ಮಾಡಿದರೂ ಕೂಡ ಈ ಯೂಟ್ಯೂಬಿಂದ ಅನ್ನೋದು ನಾವು ಏನೋ ಸಕ್ಸಸ್ ಆಗಿದೆ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ನಾವು ಬ್ಲೌಸ್ ಕಟಿಂಗಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಲೌಸ್ ಕಟಿಂಗಲ್ಲಿ ತುಂಬಾ ಅರ್ನಿಂಗ್ಸ್ನ ಮಾಡ್ತಾ ಇರ್ಬೋದು. ಬಟ್ ಯೂಟ್ಯೂಬಿಂದ ಬಂದಿದ್ದು ಅನ್ನೋದು ತುಂಬಾ ಖುಷಿ ಇದೆ. ಹಾಗೆಯೇ ನಾನು ಪಿನ್ ಮಾಡಿರ್ತೀನಿ ನೋಡಿ, ನನ್ನ ಚಾನಲ್ನು ಕೂಡ ಚೆಕ್ ಮಾಡಿ. ಎಷ್ಟೊಂದು ಚೆನ್ನಾಗೆಲ್ಲ ವೀಡಿಯೋ ಹಾಕಿದೆ ಗೊತ್ತಾ. ಸೊ ಅಷ್ಟೊಂದೆಲ್ಲ ವೀಡಿಯೋ ಹಾಕಿದ್ರು ಕೂಡ ಅದು ಏನಾಯಿತು ಅಂತಂದರೆ ಆ ರೀತಿ ನಾನು ನಿಲ್ಲಿಸಿ ಹಾಕ್ಬಿಟ್ಟೆ. ಹಾಗಾಗಿ ಏನಾಯಿತು, ಅದು ರನ್ನಿಂಗ್ ಆಗಿರಲಿಲ್ಲ. ಸೊ ಈ ಚಾನಲ್ ಬಂದು ನನಗೆ ಆ ರೀತಿ ಆಯಿತು. ಸೊ ಈ ವಿಡಿಯೋಗಳೆಲ್ಲ ಚೆನ್ನಾಗಿ ನಿಮಗೆ ರನ್ನಿಂಗ್ ಆಗಬೇಕು. ಹಾಗೆಯೇ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅಂತಂದರೆ, ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿದ್ರಿ. ಸೊ ನಾನು ಅದು ಇದು ಎಲ್ಲ ಮಿಕ್ಸ್ ಹಾಕೋ ಆಗಿಲ್ಲ. ಸೊ ಮಿಕ್ಸ್ ಕಂಟೆಂಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾನು ವ್ಲಾಗ್ನು ಕೂಡ ಶೇರ್ ಮಾಡ್ತಾ ಇರಲಿಲ್ಲ, ಓನ್ಲಿ ಟೈಲರಿಂಗ್ ಮಾತ್ರ ಮಾಡ್ತಾ ಇದ್ದೆ. ಬಟ್ ಏನು ಅಂತಂದರೆ ನಿಮಗೆ ಸುಮಾರಷ್ಟು ವೀಡಿಯೋಗಳನ್ನ ಹಾಕಿದ್ದಾರೆ ಎಲ್ಲರೂ ಕೂಡ. ಟೆಕ್ ವಿತ್ ಭರತ್ ಅವ್ರ ಚಾನಲಲ್ಲೂ ಕೂಡ ಚೆಕ್ ಮಾಡಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅವರೆಲ್ಲರೂ ಕೂಡ ಹಾಕಿದ್ದಾರೆ ಅಲ್ವಾ, ಹೋಗಿ ನೋಡಿ ಅಲ್ಲಿ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು ಅಂತಂದ್ಬಿಟ್ಟು. ಮನೇಲೇ ಇರ್ತೀರಾ, ಸೊ ಟೈಲರಿಂಗ್ ಕೆಲಸನೇ ಮಾಡಬೇಕು ಅಂತ ಏನಿಲ್ಲ. ಯೂಟ್ಯೂಬ್ಗೆ ವೀಡಿಯೋಗಳು ಹಾಕ್ಬೇಕು ಅಂತಂದರೆ ನೀವು ವ್ಲಾಗ್ ಥರ, ಇವಾಗ ನಾನು ಡೈಲಿ ಹಾಕ್ತೀನಿ ಅಲ್ವಾ, ಆ ರೀತಿ ವ್ಲಾಗ್ ಥರ ಕೂಡ ಹಾಕ್ಬೋದು.
ಇಲ್ಲ ಅಂತಂದರೆ ರಂಗೋಲಿ ಚಾನಲ್ ಕೂಡ ಮಾಡ್ಕೋಬೋದು ನೀವು. ಸೊ ನಿಮ್ಮದೇ ಓನ್ ನಿಮಗೆ ಏನು ಆಸಕ್ತಿ ಇರುತ್ತೆ, ಹಾಗೆ ಕ್ರಾಫ್ಟ್ ಎಲ್ಲ ಮಾಡ್ತಾರೆ ನೋಡಿ ಪೇಪರಲ್ಲಿ, ಆ ರೀತಿ ಕ್ರಾಫ್ಟ್ ಹಾಕ್ಬೋದು. ಸ್ಯಾರಿ ಕುಚ್ಚುಗಳನ್ನ ಹಾಕ್ಬೋದು, ಇಲ್ಲಾಂತಂದರೆ ಸ್ಯಾರಿ ಜಿಗ್ಜಾಗ್ ಮಾಡ್ತೀರಾ ಆ ರೀತಿ ಜಿಗ್ಜಾಗ್ಗಳನ್ನ ಕೂಡ ಹಾಕ್ಬೋದು. ಹಾಗೆಯೇ ನೀವು ಜಮೀನಲ್ಲಿ ಕೆಲಸ ಮಾಡ್ತೀರಾ ಅದನ್ನು ಕೂಡ ಹಾಕ್ಬೋದು. ನಿಮಗೆ ಏನು ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅದೆಲ್ಲ ಟ್ಯಾಲೆಂಟ್ನ ಕೂಡ ನೀವು ಬಳಸ್ಕೊಂಡು ವೀಡಿಯೋನ ಮಾಡ್ಕೋಬೋದು. ಹಾಗೆಯೇ ವೀಡಿಯೋ ಮಾಡಿಕೊಂಡು ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತಾ? ಸೊ ಡೈಲಿ ನೀವು ಏನು ವೀಡಿಯೋಗಳನ್ನ ಹಾಕ್ತಾಯಿದ್ದೀರಾ ಅದನ್ನು ಡೈಲಿ ಹಾಕಬೇಕು. ನೀವು ಡೈಲಿ 2-3 ವೀಡಿಯೋ ಹಾಕ್ತೀರಾ ಅಷ್ಟೇ ಹಾಕಬೇಕು. ಸೊ ಹೊಸ್ದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಡೈಲಿ 2-3 ವೀಡಿಯೋಗಳನ್ನ ಹಾಕಿ. ಸೊ ಓನ್ ಕಂಟೆಂಟ್ ಆಗಿರಲಿ, ನಿಮ್ಮದೇ ಕಂಟೆಂಟ್ ಆಗಿರಲಿ, ಬೇರೆಯವ್ರದ್ದೆಲ್ಲ ಕಾಪಿ ಮಾಡಿ ಹಾಕೋದಕ್ಕೆ ಹೋಗಬೇಡಿ. ಯೂಟ್ಯೂಬ್ ತುಂಬಾ ಶಾರ್ಪ್ ಇದೆ. ನೀವು ಆ ರೀತಿ ಹಾಕಿದ್ರೆ ನಿಮಗೆ ಕಾಪಿ ರೇಟ್ ಅಂತ ಕೊಡುತ್ತೆ. ಹಾಗೆಯೇ ಸುಮಾರಷ್ಟು ಕೂಡ ರೂಲ್ಸ್ ಕೂಡ ಇದೆ. ರೂಲ್ಸ್ ಎಲ್ಲನೂ ತಿಳ್ಕೊಂಡು ನೀವು ವೀಡಿಯೋಗಳನ್ನ ಮಾಡಿ. ಸೊ ಟೆಕ್ ಬಗ್ಗೆ ಮಾಡ್ತಾರೆ ಅಲ್ವಾ, ಅಲ್ಲಿ ನೀವು ಎಲ್ಲನೂ ಕೂಡ ಚೆಕ್ ಮಾಡ್ತಾಯಿರಿ. ಸೊ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೂ ಕೂಡ ಲೈವ್ ಏನು ಅಂತ ಅನ್ನೋದೇ ಗೊತ್ತಿರಲಿಲ್ಲ, ಅಷ್ಟೊಂದು ಏನು ಗೊತ್ತಾಗಿರಲಿಲ್ಲ. ಬಟ್ ಏನಾಯಿತು ಅಂತಂದರೆ ಈ ರೀತಿ ಎಲ್ಲನೂ ಕೂಡ ನೋಡಿ ಕೇಳಿ ಆದಮೇಲೆ ಇವಾಗ ಪ್ರತಿಯೊಂದು ಕೂಡ ಗೊತ್ತಾಗಿದೆ. ಆ ರೀತಿ ಕಮ್ಯುನಿಟಿ ಪೋಸ್ಟ್ ಅಂತ ಅನ್ನೋದು ಗೊತ್ತಿರಲಿಲ್ಲ, ಪ್ರತಿಯೊಂದು ಕೂಡ ಏನು ಹಾಕಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಇವಾಗ ಪ್ರತಿಯೊಂದು ಕೂಡ ವಿಡಿಯೋ ಎಡಿಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಗೊತ್ತಾಗಿದೆ. ಸೊ ನೀಟಾಗಿ ವೀಡಿಯೋನ ಎಡಿಟ್ ಮಾಡಿ, ಹಾಗೆ ಟ್ರೆಂಡಿಂಗ್ ಏನೇನಿರುತ್ತೆ, ಆಗಿನ ಟ್ರೆಂಡಿಗೆ ಏನಿರುತ್ತೆ ಅದ್ರ ಬಗ್ಗೆ ನೀವು ವಿಷಯಗಳನ್ನ ತಗೊಂಡು ನೀವು ವೀಡಿಯೋ ಮಾಡ್ತು ಅಂತಂದರೆ, ಆಮೇಲೆ ಇನ್ನೊಂದು ಏನು ಗೊತ್ತಾ, ಪೂರ್ತಿ ಆಡಿಯನ್ಸು ಪೂರ್ತಿ ವೀಡಿಯೋನ ನೋಡಬೇಕು. ಆ ರೀತಿ ವೀಡಿಯೋಗಳನ್ನ ಮಾಡಿ. ನೀವು 20 ನಿಮಿಷ 30 ನಿಮಿಷ ಏನಾದರೂ ನಿಮಗೆ ಬೇಕಾ ಬಿಟ್ಟು ಎಳೀತು ಅಂತಂದರೆ ಯಾರಿಗೆ ಆದರೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ನನ್ನ ವೀಡಿಯೋದಲ್ಲಿ ನೋಡ್ಬೋದು ನೀನು, ನಾವು ಅರ್ಧ ಗಂಟೆ 20 ನಿಮಿಷ ಯಾವುದು ಕೂಡ ಹಾಕೋದಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ನನಗೆ ಅನಿಸುತ್ತೆ, ಅಯ್ಯೋ ಅಷ್ಟೊತ್ತು ಕೂತ್ಕೊಂಡು ನನ್ನ ವೀಡಿಯೋನೇ ನೋಡಿದ್ರೆ ಅವ್ರಿಗೂ ಕೂಡ ಬೋರ್ ಆಗೋದಿಲ್ವಾ ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ನನ್ನ ಪೇಮೆಂಟ್ ಬಂದು ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ಈಗ ಹೇಳ್ಬಿಡ್ತೀನಿ. ಸೊ ಇವಾಗಿನ ಅಂದರೆ ಪೇಮೆಂಟು ಇಲ್ಲಿ ಯೂಟ್ಯೂಬ್ದು ಒಂದು ರೂಲ್ಸ್ ಏನು ಗೊತ್ತಾ, ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಾವು ಕರೆಕ್ಟಾಗಿ ಹೇಳೋ ಆಗಿಲ್ಲ. ಸೊ ಎಲ್ಲರೂ ಆಗಿ ಹೇಳ್ತಾರೆ. ಸೊ ನನಗೂ ಭಯ ಅಲ್ವಾ, ಒಂದು ಚಾನಲ್ ಆ ರೀತಿ ಆಗಿದೆ, ಇನ್ನೊಂದು ಚಾನಲಲ್ಲಿ ಹೇಳ್ಕೊಡೋದಕ್ಕೆ ಭಯ, ಹಾಗಾಗಿ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಇವಾಗಿನ ಗೋಲ್ಡ್ ರೇಟ್ ಏನಿದೆ ಅಲ್ವಾ ಅದರಲ್ಲಿ 2000ನ ಮೈನಸ್ ಮಾಡಿ. ಸೊ ಗೋಲ್ಡ್ ರೇಟಲ್ಲಿ 2000ನ ಮೈನಸ್ ಮಾಡಿ ಅಷ್ಟು ಅಮೌಂಟು ನನಗೆ ಬಂದಿದೆ. ಸೊ ಮನೇಲಿ ಕೂತ್ಕೊಂಡು ನಾನು ಈ ವಿಡಿಯೋನ ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ, ಮನೇಲಿ ಯಾರೆಲ್ಲ ಕೂತಿರ್ತೀರ, ಮನೇಲಿ ಸ್ಟಿಚಿಂಗ್ ಮಿಷಿನ್ ಇರುತ್ತೆ. ಹಾಗಂದ್ಬಿಟ್ಟು ಸ್ಟಿಚಿಂಗ್ ಮಿಷಿನ್ ಇದೆ ಅಂತ ಟೈಲರಿಂಗ್ ಕ್ಲಾಸ್ ಅಂತ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಅರ್ಧಂಬರ್ಧ ತಿಳ್ಕೊಂಡು ತಪ್ಪಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದರೆ ಪಾಪ ಹೊಸ್ದಾಗಿ ಕಲಿಯೋವಂಥವ್ರು ಅದನ್ನೇ ನೋಡಿ ಕಲ್ತ್ಕೋತಾರೆ. ಅವಾಗೇನಾಗುತ್ತೆ, ಅವ್ರಿಗೂ ಕೂಡ ಅದು ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ಆಲ್ಮೋಸ್ಟ್ ಆಲ್ ಟೈಲರಿಂಗ್ ಕ್ಲಾಸ್ಗೆ ಹೋಗಿನೇ ಅವ್ರಿಗೆ ಅರ್ಥ ಆಗಿರೋದಿಲ್ಲ. ನೀವು ಆ ರೀತಿ ಯೂಟ್ಯೂಬ್ಗೆ ಹಾಕೋದಕ್ಕೋಸ್ಕರ ತಪ್ಪು ಮಾಹಿತಿಗಳನ್ನ ನಾನು ಸುಮಾರು ಚಾನಲ್ಗಳನ್ನ ನೋಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಚಾನಲ್ ಹೆಸರು ಹೇಳೋದು ಬೇಡ. ಸೊ ತಪ್ಪು ಮಾಹಿತಿಗಳನ್ನ ಖಂಡಿತವಾಗ್ಲೂ ಕೊಡೋದಕ್ಕೆ ಹೋಗಬೇಡಿ. ನಿಮಗೆ ಏನು ಗೊತ್ತಿದೆ ಅದನ್ನು ನೀವು ಯೂಟ್ಯೂಬಲ್ಲಿ ಹಾಕ್ಬೋದು. ಸೊ ನಿಮಗೆ ಅಡುಗೆ ರೆಸಿಪೀಸ್ ಗೊತ್ತಿದೆ ಅಂತಂದರೆ, ಜಾಸ್ತಿ ಅಡುಗೆಗಳನ್ನ ಮಾಡ್ತಾಯಿದ್ದೀರಾ ಅಂತಂದರೆ ಕುಕ್ಕಿಂಗ್ ವೀಡಿಯೋಗಳನ್ನ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು. ಇದಿಷ್ಟು ವೀಡಿಯೋಗಳು ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಸೊ ಹಾಗೆಯೇ ನಾನು ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಮೊದಲನೇ ಚಾನಲ್ ಬಂದು ಅಲ್ಲಿ ಕಮೆಂಟ್ ಮಾಡಿರ್ತೀನಿ, ನೋಡಿ ನೀವು ಕ್ಲಿಕ್ ಮಾಡಿ ನೋಡಿ. ಅದರಲ್ಲೂ ಕೂಡ ಎಷ್ಟೊಂದು ಚೆನ್ನಾಗಿ ವೀಡಿಯೋಗಳನ್ನ ಹಾಕಿದ್ದೀನಿ ಅಂತ. ಬಟ್ ಏನಾಯಿತು ಅಂತಂದರೆ ಅದು ನನಗೆ ವ್ಯೂಸ್ ಬರಲಿಲ್ಲ ಅಂತಂದರೆ ನಮಗೆ ವೀಡಿಯೋ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ, ಹಾಗಾಗಿ ಅದನ್ನು ವೀಡಿಯೋನ ಮಾಡ್ತಾಯಿಲ್ಲ. ಸೊ ನೋಡಿ ನಾನು ಕಮೆಂಟಲ್ಲಿ ಹಾಕಿರ್ತೀನಿ.